ಮೈಸೂರಿನ ಅರಮನೆಯ ವೈಭವವನ್ನು ಕಾಣಲು ಎರಡು ಕಣ್ಣು ಸಾಲದು. ಇಂತಹ ಭವ್ಯ ಅರಮನೆಯ ಸೌಂದರ್ಯಕ್ಕೆ ತನ್ನದೇ ಆದ ವಿಶೇಷ ಕೊಡುಗೆ ನೀಡಿರುವುದು ಕುಂದಣಕಲೆ. 1870ರಲ್ಲಿ ಕೃಷ್ಣರಾಜ ಒಡೆಯರ್ ಪರ್ಷಿಯನ್ ಕಲಾವಿದರನ್ನ ಕರೆತಂದು ಮೈಸೂರು ಅರಮನೆಯನ್ನ ಅಲಂಕರಿಸಲು ಈ ಕಲೆಯನ್ನ ಬಳಸಿದರು ಎನ್ನಲಾಗುತ್ತದೆ. ಈ ಅದ್ಭುತ ಕಲೆಯ ಕುರಿತಾದ ಮಾಹಿತಿ ಇಂದಿನ ಸಂಚಿಕೆಯಲ್ಲಿ. ನಮಸ್ಕಾರ, ನಾನು ಅಶೋಕ್ ಕುಮಾರ್, ಇನ್ಲೆ ಕಲಾವಿದ, ಅಂದರೆ ಕನ್ನಡದಲ್ಲಿ ಕುಂದಣಕಲೆ ಅಂತ ಹೇಳ್ತೀವಿ. ಸೊ ಈ ಕುಂದಣಕಲೆ ಮೈಸೂರಿನ GI ಟ್ಯಾಗ್ ಹೊಂದಿರೋ ಅಂಥ ಒಂದು ಆರ್ಟ್. ಸೊ ಈ GI ಟ್ಯಾಗ್ ಹೊಂದಿರೋ ಆರ್ಟು ನಮ್ಮ ಅರುಣ್ ಫೈನ್ ಆರ್ಟ್ಸು ನಮ್ಮ ತಂದೆಯವರು ಶುರು ಮಾಡಿದ್ದು 1968. ಸೊ 68ಇಂದ ನಮ್ಮ ತಂದೆಯವರು ಶುರು ಮಾಡಿದ್ಮೇಲೆ ನಾನು ಓದ್ತಾ ಇದ್ದವನು 90ನೇ ಇಸ್ವಿಲಿ ಈ ಕೆಲಸಕ್ಕೆ ಜಾಯ್ನ್ ಆಗ್ತೀನಿ. ಇವಾಗ ತನಕ ನನಗೆ ಒಂದು 35 ವರ್ಷ ಎಕ್ಸ್ಪೀರಿಯೆನ್ಸು. ಸೊ ಈ ಕೆಲಸದಲ್ಲಿ ನಾನು ಕಲ್ತಿದ್ದಲ್ಲದೆ ನಾನು ನನ್ನ ಮಕ್ಳಿಗೂ ಕಲಿಸಿದ್ದೀನಿ. ಇದಕ್ಕೆ ಇತಿಹಾಸ ಹೇಳ್ಕೊಂಡು ಹೋಗಬೇಕು ಅಂತಂದ್ರೆ, ಈ ಮೈಸೂರು ಗೆಜೆಟ್ ಬುಕ್ಕಲ್ಲಿ 1870ನೇ ಇಸ್ವಿಲಿ ಈ ಆರ್ಟನ್ನ ಕೃಷ್ಣರಾಜ ಒಡೆಯರ್ ಅವರು ಈ ಆರ್ಟನ್ನ ಕರ್ಕೊಂಡು ಬಂದಿದ್ದು, ಒಬ್ಬ ಆರ್ಟಿಸ್ಟ್ನ ಕರ್ಕೊಂಡ್ಬಂದಿದ್ದು ಪರ್ಷಿಯಾಯಿಂದ ಅಂತ ಹೇಳ್ತಾರೆ. ಇವಾಗ ನೀರಾನ ಆಗ ಪರ್ಷಿಯಾ ಆಯಿತು. 1870ನೇ ಇಸ್ವಿಲಿ ಬಂದಂಥ ಒಬ್ಬ ಆರ್ಟಿಸ್ಟು ಅವ್ರ ಫ್ಯಾಮಿಲಿ ಕರ್ಕೊಂಡು ಬಂದ್ಬಿಟ್ಟು ಮೈಸೂರು ಅರಮನೆನ ಅಲಂಕಾರ ಮಾಡೋಕ್ಕೋಸ್ಕರ ಕರ್ಕೊಂಡ್ಬರ್ತಾರೆ. ಇವತ್ತು ತಾವು ನೋಡ್ಬೋದು, ಅಂಬಾವಿಲಾಸಲ್ಲಿರುವಂಥ ಬಾಕ್ಲು, ಆ ಕೆತ್ತನೆ ಮಾಡಿರೋಂಥದ್ದು ಎಲ್ಲನೂ ಇನ್ಲೆ ಕಲೆ ಮಾಡಿರೋದಂಥದ್ದು. ಅದು ದಂತದಲ್ಲಿ ಮಾಡಿರೋದು. ಆವಾಗ ಹೇರಳವಾಗಿ ಮೈಸೂರು ರಾಜ್ಯ ಆಗಿತ್ತಲ್ಲ, ಮೈಸೂರು ರಾಜ್ಯದಲ್ಲಿ ದಂತ ಮತ್ತು ರೋಸ್ವುಡ್ ಎರಡೂ ಸಿಗ್ತಾಯಿತ್ತು. ಸೊ ದಂತ ಹೆಂಗೆ ಸಿಗ್ತಾಯಿತ್ತು ಅಂತಂದರೆ, ರಾಜರು ಆಗ ಹಾಡಿಗಳಲ್ಲಿ ಕಂದಾಯ ಕಲೆಕ್ಟ್ ಮಾಡ್ತಾಯಿದ್ರು. ಕಂದಾಯ ಕಲೆಕ್ಟ್ ಮಾಡ್ತಾ ಇದ್ದಿದ್ದು ಹೆಂಗೆ ಅಂತಂದರೆ, ಒಂದು ಹಾಡಿಲಿ ಒಂದು ವರ್ಷಕ್ಕೆ ಅವರು 2 ಮಡಕೆ ಜೇನು, ಒಂದು ಜೊತೆ ಆನೆ ಕೊಂಬು ಕೊಡಬೇಕಾಗಿತ್ತು. ಅವಾಗೆಲ್ಲ ಏನು ಇಲ್ಲಿಗಲ್ ಇರಲಿಲ್ಲ ಆವಾಗ, ಮಹಾರಾಜರ ಕಾಲದಿಂದ, ಅಂದರೆ 1800 700 ಇಸ್ವಿಲಿ. ಸೊ ಆ ದಂತಗಳೆಲ್ಲ ಶೇಖರಣೆ ಆಗಿದ್ದನ್ನ ಹೆಂಗೆ ಮಾಡಬೇಕು ಅಂತ ಮಹಾರಾಜರು ಒಮ್ಮೆ ನಾರ್ತ್ ಇಂಡಿಯಾ ಟೂರ್ ಕಡೆ ಹೋದಾಗ ತಾಜ್ ಮಹಲ್ ನೋಡಿರ್ಬೋದು, ಅಥವಾ ಆ ತಾಜ್ ಮಹಲ್ ಥರದೇ ಬೇರೆಯವರು ಮಾಡಿರ್ಬೋದು. ಆ ಇನ್ಲೆ ಕಲೆ ನೋಡ್ಕೊಂಡು ಬಂದ್ಬಿಟ್ಟು ಅದನ್ನ ಯಾಕೆ ಇಲ್ಲಿ ಶುರು ಮಾಡಬಾರ್ದು ಅಂತ ಒಬ್ಬರು ಪರ್ಷಿಯನ್ ಆರ್ಟಿಸ್ಟ್ಗೆ ಕರ್ಕೊಂಡು ಬಂದ್ಬಿಟ್ಟು ಇಲ್ಲಿ ಮೈಸೂರಲ್ಲಿ ಈ ರೋಸ್ವುಡ್ ಮೇಲೆ ಇನ್ಲೆ ಕಲೆ ಶುರು ಮಾಡಿಸ್ತಾರೆ. ಅದನ್ನು ಪ್ರೋತ್ಸಾಹ ಕೊಡೋಕ್ಕೋಸ್ಕರ ಚಾಮರಾಜ ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ ಅಂತ ಒಂದು ಇನ್ಸ್ಟಿಟ್ಯೂಟ್ ಕೂಡ ಓಪನ್ ಮಾಡ್ತಾರೆ. ಅದಕ್ಕೆ ಯಾರು ಈ ಪರ್ಷಿಯಿಂದ ಬಂದಂಥ ಆರ್ಟಿಸ್ಟ್ ಇದ್ರಲ್ಲ, ಆರ್ಟಿಸ್ಟಲ್ಲೇ ಒಬ್ಬರು ಅವರ ಮೊಮ್ಮಗ ಅಥವಾ ಮರಿಮಗ ಅವರು ಅದಕ್ಕೆ ಫಸ್ಟು ಡೀನ್ ಆಗಿ ವರ್ಕು ಮಾಡ್ತಾರೆ. ಈಗ ದುಃಖದ ವಿಷಯ ಏನಂದರೆ, ಈಗ ಚಾಮರಾಜ ಟೆಕ್ನಿಕಲ್ ಇನ್ಸ್ಟಿಟ್ಯೂಟು ಯಾವುದೇ ಒಬ್ಬ ವಿದ್ಯಾರ್ಥಿ ಇಲ್ಲದೆ ಅದನ್ನ ಬಾಕ್ಲಾಕಿದೆ. ಸೊ ಈ ಕಲೆನ ಅವರಿಂದ ಬಂದ, ಆ ಫ್ಯಾಮಿಲಿಯಿಂದ ಬಂದಂಥವರಲ್ಲಿ ಏನಾಯಿತು, ಅವರು 6 ತಲೆಮಾರುಗಳು ಮಹಾರಾಜರಿಗೋಸ್ಕರನೇ ಕೆಲಸ ಮಾಡಿದ್ದಾರೆ. ಅಂದರೆ ಮೈಸೂರು ಮಹಾರಾಜರು ಅಲ್ಲದೆ ದಿವಾನ್ಗಳ ಮನೆಗೆ, ಅಥವಾ ಮಹಾರಾಜರು ಗಿಫ್ಟ್ ಕೊಡೋಕ್ಕೆ, ಅಥವಾ ಬೇರೆಯವ್ರಿಗೆ ಗಿಫ್ಟ್ ಕೊಡೋಕ್ಕೆ ಬಂದಾಗ, ಬೇರೆ ವಿದೇಶದಿಂದ ಬಂದಂಥವ್ರಿಗೆ ಗಿಫ್ಟ್ ಕೊಡೋಕ್ಕೆ, ಬೇರೆ ಮಹಾರಾಜರಿಗೆ ಗಿಫ್ಟ್ ಕೊಡೋಕ್ಕೆ ಮಹಾರಾಜರು ಇವರು ಕಲೆನ ಉಪಯೋಗಿಸ್ಕೊತಾ ಇದ್ರು. ಅಂದರೆ ಯಾರು ಈ ಪರ್ಷಿಯನ್ ಆರ್ಟ್ಸ್ ಇದ್ರೆ ಅವ್ರದ್ದು ಹಾಜಿ ಅಲಿ ಆ್ಯಂಡ್ ಸನ್ಸ್ ಅಂತ, ಮತ್ತು ವುಡ್ಪೆಕ್ಕರು, ಯೂಸುಫ್ ಅಲಿ ಆ್ಯಂಡ್ ಸನ್ಸ್ ಅಂತ. ಯೂಸುಫ್ ಅಲಿ ಆ್ಯಂಡ್ ಸನ್ಸ್ ಮೂಲತಃ ಶುರುವಾಗಿದ್ದು ಒಂದು ಕಂಪನಿ ಈ ಇನ್ಲೆ ಕಲೆಯಲ್ಲಿ. ಸೊ ಇದು ಅವರು ಫ್ಯಾಮಿಲೀಸ್ ಎಲ್ಲ ಅವರೆಲ್ಲ ಡಿವೈಡ್ ಆಗಿ ಸುಮಾರು ಒಂದು 4 ಅಥವಾ 5 ಕಂಪ್ನಿಗಳಾಯಿತು. ಅದಾದಮೇಲಿಂದ ಅವ್ರು ಯಾರು ಇಂಟ್ರೆಸ್ಟ್ ಇಲ್ಲ ಈಗ ಅದರಲ್ಲಿ. ಒಂದು 2-3 ಜನ ಮಾತ್ರ ಅವರೇ ಆ ಫ್ಯಾಮಿಲಿಯಲ್ಲಿ ಈಗಲೂ ಕೆಲಸ ಮಾಡ್ತಾಯಿದ್ದಾರೆ. ಈ ಕೆಲಸ ನಮ್ಮ ಫ್ಯಾಮಿಲಿ ಹೆಂಗೆ ಬಂತು ಅನ್ನೋದಾದರೆ, ಈ ಫ್ಯಾಮಿಲಿಯಲ್ಲಿ ಅಂದರೆ ಪರ್ಷಿಯನ್ ಆರ್ಟ್ ಬಂದಂಥ ಒಬ್ಬರು ಫ್ಯಾಮಿಲಿಯಲ್ಲಿ ಒಬ್ಬರು ಎಜುಕೇಟ್ ಆದಂಥವ್ರು, ಅವರು ಮೀರ್ ಶೌಕತ್ ಅಲಿ ಅಂತ. ಅಂದರೆ ನಮ್ಮ ತಂದೆ, ನಮ್ಮ ದೊಡ್ಡಪ್ಪ ಅವರು ಗುರುಗಳವರು. ಮೀರ್ ಶೌಕತ್ ಅಲಿ ಅವರು ಬಾಂಬೆಲಿರುವಂಥ JJ ಆರ್ಟ್ಸಲ್ಲಿ ಓದ್ತಾರೆ. JJ ಆರ್ಟ್ಸಲ್ಲಿ ಓದಾದ್ಮೇಲಿಂದ ಅವ್ರು ಏನು ಮಾಡ್ತಾರೆ, ಈ ಕಲೆ ಈ ಮಹಾರಾಜರಿಗೆ ಮಾತ್ರ ಸೀಮಿತ ಆಗಿರೋಂಥ ಕಲೆನ ಜನಸಾಮಾನ್ಯರಿಗೂ ಹೆಂಗೆ ಬರಬೇಕು ಅನ್ನೋದು ಲೆಕ್ಕಕ್ಕೆ ಅವರು ಅವರ ಫ್ಯಾಮಿಲಿ ಮಾಡ್ತಾ ಇದ್ದ ಬಿಸ್ನೆಸ್ಸನ್ನೇ ಚಿಕ್ಕದು ಪೀಸ್ಗಳೆಲ್ಲ ತೊಗೊಂಡು ಬಂದ್ಬಿಟ್ಟು ಅದನ್ನು ಅದರಲ್ಲಿ ಪೆನ್ ಹೋಲ್ಡರ್ಗಳು, ಪೇಪರ್ ವೇಟು, ಒಂದು ಚಿಕ್ಕದು ವಾಲ್ ಪ್ಯಾನಲ್ಗಳೆಲ್ಲ ಮಾಡ್ತಾರೆ. ಅಂದರೆ ಚಿಕ್ಕ ವಾಲ್ ಪ್ಯಾನಲ್ ಅಂದರೆ ಈ ಥರ ಇರ್ತದೆ, ಈ ಥರ ಸೈಜ್ದು ಒಂದು ವಾಲ್ ಪ್ಯಾನಲ್ಗಳು ಮಾಡ್ತಾರೆ. ಸೊ ಈ ಥರದ್ದು ರೋಸ್ವುಡ್ ಮೇಲೆ ಈ ಥರ ಕಲರ್ ಎಲ್ಲ ಹಾಕಿ ಶುರು ಮಾಡಿ, ಬೇರೆ ಇವ್ರಿಗೆ ಮೊದಲು ಪರ್ಷಿಯನ್ ಅವ್ರು ಮಾಡ್ತಾ ಇದ್ದು ಅಂದರೆ ಅವ್ರ ಆನ್ಸಿಸ್ಟರ್ಸ್ ಅವ್ರ ಫ್ಯಾಮಿಲಿ ಅವ್ರು ಮಾಡ್ತಾಯಿದ್ದು ಬರೀ ಐವರಿ ಮತ್ತು ರೋಸ್ವುಡ್ ಮಾತ್ರ.
ಮೀರ್ ಶೌಕತ್ ಅಲಿ ಅವರು ಅದಕ್ಕೆ ವುಡ್ಡಿನ್ಲೇನು ಅದಕ್ಕೆ ಪರಿಚಯ ಮಾಡ್ತಾರೆ. ಅಂದರೆ ಮರದಲ್ಲಿ ಇದರ ಮಾಡ್ಬೋದು ಅನ್ನೋದನ್ನ ಪರಿಚಯ ಮಾಡ್ತಾರೆ. ಬೇರೆ ಬೇರೆ ನ್ಯಾಚುರಲ್ ಕಲರಲ್ಲಿ ಪರಿಚಯ ಮಾಡಿಸ್ತಾರೆ. ಸೊ ಈ ನ್ಯಾಚುರಲ್ ಕಲರ್ ವುಡ್ಗಳೆಲ್ಲ ಈ ಥರದ್ದು, ಇದೆಲ್ಲ ನ್ಯಾಚುರಲ್ ಕಲರ್ಗಳು. ಇದು ಯಾವುದುವೆ ನಾವು ಮರ ಕಟ್ ಮಾಡಿ ಮಾಡೋವಂಥದ್ದಲ್ಲ, ಅಂದರೆ ಲೈವ್ ಮರಗಳಾಗಲಿ ಅಥವಾ ಕಾಡು ನಾಶ ಆಗೋವಂಥದ್ದಲ್ಲ. ಇದೆಲ್ಲ ಸೌದೆಗೆ ಬರೋವಂಥ ಮರಗಳಲ್ಲಿ ಇದನ್ನ ಚಕ್ಕೆ ಕಟ್ ಮಾಡೋದು. ಇದು ಯಾವುದೋ ಹಾರ್ಮ್ಫುಲ್ ಅಲ್ಲ. ಮತ್ತು ಇದೆಲ್ಲ ಫಾಸ್ಟ್ ಗ್ರೋಯಿಂಗ್ ಟ್ರೀಸ್. ರೋಸ್ವುಡ್ ಅಲ್ಲದೆ ಬೇರೆ ಯಾವುದೇ ಮರನೂ ಎಲ್ಲ ಫಾಸ್ಟಾಗಿ ಬೆಳೆಯೋಂಥ ಮರಗಳು. 5 ರಿಂದ 10 ವರ್ಷ, 15 ವರ್ಷ, 20 ವರ್ಷದಲ್ಲಿ ಬೆಳೆಯುವಂಥ ಮರಗಳು. ಸೊ ಇವ್ರೇನು ಮಾಡಿದ್ರು, ಮರದಲ್ಲೂ ಸೇರಿಸಿ ಈ ಕಲೆನ ಮುಂದುವರ್ಸ್ಕೊಂಡು ಬಂದು ಕಾಮನ್ ಮ್ಯಾನಿಗೆ ಸಿಗೋ ಥರ ಮೀರ್ ಶೌಕತ್ ಅಲಿ ಮಾಡಿದ್ರು. ಅವ್ರ ಶಿಷ್ಯದಾರಾದಂಥವ್ರು ನಮ್ಮ ದೊಡ್ಡಪ್ಪ, ಆ ಥರ ಸುಮಾರು ಜನ ಇದ್ದಾರೆ. ನಮ್ಮ ದೊಡ್ಡಪ್ಪ ಎಲ್ ನಾಗರಾಜ್ ಅವರು ನ್ಯಾಷನಲ್ ಅವಾರ್ಡ್ ವಿನ್ನರು, ಮತ್ತು ನಮ್ಮ ತಂದೆಯವರು ಎಲ್ ಶ್ರೀಕಂಠ, ಅವ್ರ ಜೊತೆ ಬೇಕಾದಷ್ಟು ಜನ ಈ ಥರ ಅವರು ಒಂದು ಫ್ಯಾಕ್ಟ್ರಿಲಿ ಅವರು ಒಂದು ಗರಡಿಲಿ ಪಳಗ್ದಂಥವ್ರು.